ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ವಿಡಿಯೋದೊಳಗೆ ಬಂದು ಡೂ ಅನ್ನುವಂಥ ಒಂದು ಆಕ್ಸಿಲರಿ ವರ್ಬ್ ಯಾವ ರೀತಿ ಪ್ರೆಸೆಂಟ್ ಟೆನ್ಸ್ದಲ್ಲಿ ಇಂಟ್ರಾಗೇಟಿವ್ ಮತ್ತು ಪಾಸ್ಟ್ ಟೆನ್ಸ್ದಲ್ಲಿ ಇಂಟ್ರಾಗೇಟಿವ್ ಫಾರ್ಮ್ಸ್ನಲ್ಲಿ ಬರ್ತದೆ ಅನ್ನೋದನ್ನು ನೋಡೋಣ. ಡೂ ಐ ಡಿಡ್ ಐ ಪಾಸ್ಟ್ ಟೆನ್ಸ್ದೊಳಗೆ ಡಿಡ್ ಐ ಅಂತ ಆಗ್ತದೆ. ಡೂ ವಿ ಡಿಡ್ ವಿ ಇದು ಫಸ್ಟ್ ಪರ್ಸನ್ ಸಿಂಗುಲರ್, ಫಸ್ಟ್ ಪರ್ಸನ್ ಪ್ಲೂರಲ್. ಡೂ ಯು ಅದು ಡಿಡ್ ಯು ಅಂತ ಆಗ್ತದೆ ಸೆಕೆಂಡ್ ಪರ್ಸನ್ದೊಳಗೆ. ಆಮೇಲೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಡಸ್ ಹಿ ಡಿಡ್ ಹಿ, ಡಸ್ ಶಿ ಡಿಡ್ ಶಿ, ಡಸ್ ಇಟ್ ಮತ್ತು ಡಿಡ್ ಇಟ್ ಅಂತ ಆಗ್ತದೆ. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇನ್ನು ಡೂ ದೇ ಡಿಡ್ ದೇ ಥರ್ಡ್ ಪರ್ಸನ್ ಪ್ಲೂರಲ್. ಅದೇ ರೀತಿ ಫ್ಯೂಚರ್ದೊಳಗೆ ಶಾಲ್ ಐ ಡೂ, ಶುಡ್ ಐ ಡೂ, ಶಾಲ್ ವಿ ಡೂ, ಶುಡ್ ವಿ ಡೂ, ವಿಲ್ ಯು ಡೂ, ವುಡ್ ಯು ಡೂ, ವಿಲ್ ಹಿ ಡೂ, ವುಡ್ ಹಿ ಡೂ, ವಿಲ್ ಶಿ ಡೂ, ವುಡ್ ಶಿ ಡೂ, ವಿಲ್ ಇಟ್ ಡೂ, ವುಡ್ ಇಟ್ ಡೂ, ವಿಲ್ ದೇ ಡೂ, ವುಡ್ ದೇ ಡೂ, ವುಡ್ ದೇ ಡೂ. ಈ ರೀತಿ ಒಂದು ಫಾರ್ಮ್ಸ್ನಲ್ಲಿ, ಇಂಟ್ರಾಗೇಟಿವ್ ಫಾರ್ಮ್ಸ್ನಲ್ಲಿ ಬದಲಾವಣೆ ಆಗ್ತದೆ ಪ್ರೆಸೆಂಟ್ ಮತ್ತು ಪಾಸ್ಟ್ ಟೆನ್ಸ್ದೊಳಗೆ. ಇವುಗಳನ್ನು ಮುಂದಿನ ವಿಡಿಯೋದೊಳಗೆ ನಾವು ವಾಕ್ಯಗಳಲ್ಲಿ ಯಾವ ರೀತಿ ಬಳಸ್ತೀವಿ, ವಾಕ್ಯಗಳಲ್ಲಿ ಯಾವ ರೀತಿ ಬರ್ತದೆ ಅನ್ನೋದು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.